ನಾಗಾಭಿನಾಡು ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅನ್ನಪೂರ್ಣ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಕೇಂದ್ರ ಸಮಿತಿಯ ಕರೆಯ ಮೇರೆಗೆ ಈ ರಾತ್ರಿಗಳು ಮಹಿಳೆಯರಿಗೆ ಸುರಕ್ಷಿತವಾಗಿರಬೇಕು ಎನ್ನುವ ಹಿನ್ನೆಲೆಯಲ್ಲಿ ಚಿತ್ತಾಪುರ ತಾಲೂಕಿನ ಮುಗಳನಾಗಾಂವ್ ಗ್ರಾಮದಲ್ಲಿ ಹಮ್ಮಿಕೊಂಡಂತಹ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜೆಎಂಎಸ್ ಅಧ್ಯಕ್ಷರು, ಕಾರ್ಯದರ್ಶಿಗಳು ಭಾಗವಹಿಸಿದರು. ಮೇಣದ ಬತ್ತಿ ಹಚ್ಚಿ ಗ್ರಾಮದ ಪರಮಪೂಜ್ಯ ಸಿದ್ಧಲಿಂಗ ಸ್ವಾಮಿಯವರು ಮೆರವಣಿಗೆಗೆ ಚಾಲನೆ ನೀಡಿದರು. ಮಹಿಳಾ ಪರ ಘೋಷಣೆಗಳೊಂದಿಗೆ ಮುಖ್ಯ ಬೀದಿಗಳ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಬಂದು ಅಲ್ಲಿ ಸಭೆ ಸೇರಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ತಾಲೂಕಿನ ಅಧ್ಯಕ್ಷೆ ಜಯಶ್ರೀ ಬೆಣ್ಣೂರ್ ಅವರು ವಹಿಸಿ ಮಾತನಾಡಿ, ಇವತ್ತು ಸುರಕ್ಷತೆ ಎನ್ನುವುದು ಆದ್ಯತೆಯ ಪ್ರಮುಖ ವಿಷಯವಾಗಿರಬೇಕು. ಮಹಿಳೆಯರಿಗೆ ರಾತ್ರಿ ಯಾಕೆ ಹಗಲಲ್ಲಿಯೂ ಸಹಿತ ಸುರಕ್ಷತೆ ಇಲ್ಲ. ಒಂದಲ್ಲ ಒಂದು ರೀತಿಯ ದೌರ್ಜನ್ಯಗಳು, ಲೈಂಗಿಕ ಕಿರುಕುಳಗಳು ನಡೆದೇ ಇವೆ. ಸರ್ಕಾರ ಮಹಿಳಾ ಪರ ಕಾನೂನುಗಳನ್ನು ಜಾರಿ ಮಾಡುವುದು, ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವುದು ಅಷ್ಟೇ ಸಾಕಾಗಲ್ಲ. ಅದರ ಜೊತೆಯಲ್ಲಿ ಸಮಾಜವನ್ನು ಮಹಿಳಾ ಪರವಾದ ಸಂವೇದನಾಶೀಲಗೊಳಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಘಟಕದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಇತರರು ಉಪಸ್ಥಿತರಿದ್ದರು. ಸಿದ್ದಮ್ಮ ಬಂಕೂರ್ ಅವರು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ವರದಿ ಅನಂತ್ ನಾಗ್ ದೇಶಪಾಂಡೆ, NNTV, ಚಿತ್ತಾಪುರ. ಅದರ ಜೊತೆಗೆ ನಮ್ಮ ಮೇಡಮ್ ಅವರು ಹೇಳಿದ್ರು, ಸಾವಿತ್ರಿಬಾಯಿ ಫುಲೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮುಂಬರುವ ದಿನಗಳಲ್ಲಿ ನಾವು ಜನವರಿ 3ರಂದು ಕಲಬುರಗಿ ಮಹಾನಗರದಲ್ಲಿ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿಲ್ಲ. ಸಾವಿತ್ರಿಬಾಯಿ ಫುಲೆ ಅಂತಕ್ಕಂಥ ತಾಯಿ ಈ ನಮ್ಮ ದೇಶದ ಮೊಟ್ಟ ಮೊದಲನೇ ಶಿಕ್ಷಕಿ, ಮಹಿಳಾ ಶಿಕ್ಷಕಿ. ಅಂದ್ರ ಮಹಿಳೆಯರಲ್ಲಿ, ಹೆಣ್ಣು ಮಕ್ಕಳಲ್ಲಿ ಮೊಟ್ಟ ಮೊದಲನೇದಾಗಿ ಶಿಕ್ಷಕಿಯಾದಂಥವಳು ಸಾವಿತ್ರಿಬಾಯಿ ಫುಲೆ ಅವರು ಅಂಥ ಟೈಮಿಗೆ ಹೊರಗೆ ಬಂದಂಥ ಸಂದರ್ಭದೊಳಗೆ ಈ ಗಂಡು ಸಮಾಜ ಕೆಲವೊಂದು ಹೆಣ್ಮಕ್ಳು ಕೂಡ ಏನು ಮಾಡ್ತಿದ್ರಪ್ಪ ಅಂದ್ರೆ, ಈಗೀಗ ಯಾಕೆ ಬೇಕಪ್ಪ ಇವೆಲ್ಲ ಅಂತೇಳಿ ತಿಳ್ಕೊಂಡು ಎಷ್ಟೋ ಮಂದಿ ಮೈ ಮೇಲೆ ಕಲ್ಲು ಹಾಕೋದು, ಸಸಿಗಳನ್ನು ಅವ್ರ ಮೇಲೆ ಒಗೆಯೋದು, ಒಟ್ಟು ಅವ್ರಿಗೆ ಹೆಂಗೆ ಮಾಡಿ ಅಸಹ್ಯ ಮಾಡಿ ಅವ್ರ ಮನೆಗೆ ಕೂಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಆಗಿನ ಜನರು ಆ ವಿಚಾರ ಮಾಡಿ ಆ ಥರ ಮಾಡ್ತಾ ಇದ್ರು. ಆದರೂ ಆ ತಾಯಿ ಬಿಡಲಿಲ್ಲ, ತನ್ನ ಸಾಧನೆಯನ್ನ ಮಾಡಿದಳು. ಜೊತೆಗೆ ಇವತ್ತು ನೀವೆಲ್ಲ ಹೆಣ್ಣುಮಕ್ಕಳು ಇವತ್ತ ಮಠದ ಪ್ರಾಂಗಣದಲ್ಲಿ ಬಂದು ನಿಂತು ಒಳ್ಳೆ ಘೋಷಣೆ ಮಾಡುತ್ತಾ, ಜೈಕಾರವನ್ನು ಮಾಡುತ್ತಾ, ಕ್ಯಾಂಡಲ್ ಮಾರ್ಕ್ ಮಾಡುತ್ತೆ ನಿಂತೀರಿ ಅಂತಂದ್ರೆ ಇದರ ಸ್ಫೂರ್ತಿ ಮತ್ತು ಕೀರ್ತಿ ಅದು ಯಾರಿಗೆ ಸಲ್ಲಬೇಕು ಅಂತ ಹೇಳಿದ್ರೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಅದಕ್ಕೆ ಮೊಟ್ಟ ಮೊದಲನೆಯ ನಮ್ಮ ದೇಶದ ಮಹಿಳಾ ಶಿಕ್ಷಕಿ. ಅವಳಿಗೆ ಇನ್ನೊಂದು ಹೆಸರು ಏನಂತಾರಪ್ಪ ಅಂತಂದ್ರ ಅಕ್ಷರದ ಅವ್ವ. ಏನು ಅಕ್ಷರದ ಅವ್ವ. ನಾವೆಲ್ಲ ಮಕ್ಕಳಿಗೆ ಅವ್ವ ಆದ್ರ ಈ ಹೆಣ್ಣು ಮಕ್ಕಳ ಎದೆಯಲ್ಲಿ ಅಕ್ಷರವನ್ನ ಮೊಟ್ಟ ಮೊದಲಿಗೆ ಬಿತ್ತಿರ್ತಕ್ಕಂಥ ಅವ್ವ ಅಂತಂದ್ರ ಅದು ಸಾವಿತ್ರಿಬಾಯಿ ಫುಲೆ ಅಂತಕ್ಕಂಥ ಮಾತನ್ನ ನಾವ್ಯಾರೂ ಕೂಡ ಮರೆಯುವ ಹಾಗಿಲ್ಲ. ಅಂತ ಒಂದು ತಾಯಂದಿರ, ಈ ರೀತಿಯಾಗಿ ಸಾಧನೆ ಮಾಡಿರ್ತಕ್ಕಂಥ ತಾಯಂದಿರ ಆದರ್ಶ ಬದುಕು, ಅವರಲ್ಲಿರ್ತಕ್ಕಂಥ ಧೈರ್ಯ, ಅವರಲ್ಲಿರ್ತಕ್ಕಂಥ ಶಿಸ್ತು ಇವೆಲ್ಲವೂ ಕೂಡ ನಮ್ಮ ಮಹಿಳೆಯರಲ್ಲಿ ಬರಬೇಕು. ಎಲ್ಲ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು. ಸ್ವಾವಲಂಬಿ ಬದುಕಾಗಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ ಹೊಂದಿರತಕ್ಕಂಥ ಒಂದು ಸಂಘ ಅಂದ್ರ ರಾಷ್ಟ್ರೀಯ ಜನವಾದಿ ಮಹಿಳಾ ಸಂಘ. ಹೀಗಾಗಿ ಇವತ್ತಿನ ದಿವಸ ಅದರ ಪ್ರಾರಂಭೋತ್ಸವವನ್ನು ಶ್ರೀಮಠದಲ್ಲಿ ಕ್ಯಾಂಡಲ್ ಮಾರ್ಚ್ ಅಂದ್ರೆ ಇದು ದೀಪವನ್ನು ಬೆಳಗಿಸುವುದರ ಮುಖಾಂತರ ಶ್ರೀಮಠದಿಂದ ಪ್ರಾರಂಭ ಆಗಬೇಕು. ನಮ್ಮ ಊರಿನ ತಾಯಂದಿರ ಇಚ್ಛಾ ಏನಪ್ಪಾ ಅಂತಂದ್ರ, ಮೇಡಮ್ ಅವರೇ ಏನೇ ಒಂದು ಚಾಲು ಮಾಡಲಿ ಅವರಿಗೆ ಸಿದ್ಧಲಿಂಗನ ಆಶೀರ್ವಾದ ಬೇಕು. ಅವರು ಬಡತನ ಇರಲಿ, ಶ್ರೀಮಂತಿಕೆ ಇರಲಿ, ಅವ್ರ ಮನೆಗೆ ದೊಡ್ಡದೇ ಕಾರ್ಯಕ್ರಮ ಮಾಡಲಿ, ಸಣ್ಣದೇ ಕಾರ್ಯಕ್ರಮ ಮಾಡಲಿ, ಅದು ಏನೇ ಮಾಡಿದ್ರು ಕೂಡ ಮಠದ ಅಂಗಳದಲ್ಲಿ ಬರಬೇಕು. ಮಠದ ಅಂಗಳದ
ಈ ಈ ಈ ಮಣ್ಣು ನಮಗೆ ತಾಗದ್ರೆ ಸಾಕು, ಅದು ಅಂಗಾರ ಅಲ್ಲ, ನಮ್ಮ ಬದುಕಿಗೆ ಬಂಗಾರ ಆಗ್ತದೆ. ಅದೆಲ್ಲರೂ ಬಹಳ ಭಕ್ತಿಯಿಂದ ಇವತ್ತು ಮೊಟ್ಟ ಮೊದಲನೇದಾಗಿ ಗುರುವಿನ ಸನ್ನಿಧಾನದೊಳಗ ಇವತ್ತು ಈ ಕಾರ್ಯಕ್ರಮ